ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕೋಣ, ಟರ್ಮರಿಕ್ ಪೌಡರ್ ಹಾಗೂ ಖಾರ ಪುಡಿ, ಚಿಲ್ಲಿ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಗೆ ನೀಟಾಗಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ. ಒಂದು 12 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಶುಂಠಿ, ಈರುಳ್ಳಿ, ಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಹಾಗೂ ಹುರ್ಗಡ್ಲೆ ತೊಗೊಂಡಿದ್ದೀನಿ. ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗಿದೆ. ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೂ ಜೀರಿಗೆ ಮತ್ತು ಚಕ್ಕೆ ಹಾಕ್ತಾ ಇದ್ದೀನಿ. ಹಾಗೂ 3 ಲವಂಗ, 1 ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. ಹಾಗೂ 2 ಪಲಾವಿನ ಎಲೆ ನೀಟಾಗಿ ಎಣ್ಣೆಯಲ್ಲಿ ಹಾಕಿ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡೋಕ್ಕೂ ಹಾಕಿದ್ದೆ ಮತ್ತು ಒಗ್ಗರಣೆಗೆ ಕೂಡ ಹಾಕ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಇಲ್ಲ ಹಾಕ್ತಾ ಇದ್ದೀನಿ, ಖಾರ ಆಗುತ್ತೆ ಅಂತ. ಆಮೇಲೆ ಈರುಳ್ಳಿ, ಮತ್ತು ಟೊಮ್ಯಾಟೊ, ನೀಟಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಲೆ. ನೆಕ್ಸ್ಟು ರುಬ್ಬಿರುವಂಥದ್ದನ್ನು ಹಾಕ್ತಾ ಇದ್ದೀನಿ. ರುಬ್ಕೊಂಡಿದ್ವಲ್ಲ, ಕೊತ್ತಂಬರಿ, ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಚಿಕನ್ ಮ್ಯಾರಿನೇಟ್ ಮಾಡಿರೋವಂಥದ್ದನ್ನು ಹಾಕ್ತಾ ಇದ್ದೀನಿ. ಚಿಕನ್ ನೀಟಾಗಿ ಅದರದ್ದು ರುಬ್ಬಿರೋವಂಥದ್ರ ಜೊತೆಗೇ ಹಾಕಿದ್ರೆ ಅದು ನೀಟಾಗಿ ಅಲ್ಲೇ ಬೆಂದಾಗ ಒಂದು 30% ಬೆಂದಿರುತ್ತಲ್ಲ, ಆವಾಗ ಚಿಕನ್ಗೆ ಟೇಸ್ಟ್ ಕೊಡುತ್ತೆ. ಹಾಗೂ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮೊದಲೇ ಒಂಚೂರು ಉಪ್ಪು ಹಾಕಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ.
ಇಲ್ಲಿ ನಾನು ಆಚೆಯವ್ರದ್ದು ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 1 ಸ್ಪೂನಷ್ಟು ಮೊಸರು ಹಾಕ್ಕೊತೀನಿ. ಇಲ್ಲಿ ನಾನು 1 ಗ್ಲಾಸಿಗೆ ಬಿರಿಯಾನಿ ಮಾಡ್ತಿರೋದ್ರಿಂದ ನಾನು 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಮೊದಲು ನಾನು ಉಯ್ದಿರೋದ್ರಿಂದ ಅಲ್ಲಿ 1/2 ಗ್ಲಾಸ್ ಇರುತ್ತೆ, ಅರ್ಧ ಲೋಟ ನೀರು. ಹಾಗಾಗಿ ನಾನೀಗ 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ, ಮೆಣಸಿನ ಪುಡಿ, ಹಾಗೂ ಒಂದು 4-5 ಹನಿ ನಿಂಬೆ ರಸ. ನೀಟಾಗಿ ಬಾಯ್ಲ್ ಆದಾಗ ರೈಸ್ ಹಾಕ್ತಿದ್ದೀನಿ, ತೊಳೆದಿರೋದು 1 ಗ್ಲಾಸ್ ಅಕ್ಕಿ. ನೆಕ್ಸ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಹಾಗೆ ಮೇಲೆ ಉದುರಿಸ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಹಾಗೆ ಲೋ ಫ್ಲೇಮಲ್ಲಿ 15 ಮಿನಿಟ್ಸ್ ಹೀಗೆ ನೀಟಾಗಿ ಅಳ್ಕೊಂಡಿದ್ದೀನಿ ನೋಡಿ. ನಾನು ಕಬಾಬ್ ರೆಸಿಪಿನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬಿರಿಯಾನಿ ಕಬಾಬ್ ಎರಡನ್ನೂ ರೆಡಿ ಮಾಡಿರೋವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.